ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 8th ಕ್ಲಾಸ್ ಸೈನ್ಸ್ ಚಾಪ್ಟರ್ 7 ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ, ಇದರಲ್ಲಿ CETಗೆ ಯೂಸ್ ಆಗುವಂತಹ MCQ ಕ್ವಶನ್ಸನ್ನು ಪಾರ್ಟ್ 1ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವತ್ತು ಅದರದ್ದೇ ಕಂಟಿನ್ಯೂಯೇಷನ್ ಭಾಗ ಪಾರ್ಟ್ 2 ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಬಿಫೋರ್ ಸ್ಟಾರ್ಟಿಂಗ್ ದಿಸ್, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ CETಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ಸೈನ್ಸ್ ಯಾರು ಕಷ್ಟ ಅಂತಾರೆ, ಕನ್ನಡ ಮೀಡಿಯಮಿಂದ ಯಾರು ಬಂದಿರ್ತಾರೆ ಅವ್ರಿಗೂ ಸಹ ನನ್ನ ವಿಡಿಯೋನ ರೆಫರ್ ಮಾಡಿ. ಲೆಟ್ಸ್ ವಿ ಸ್ಟಾರ್ಟ್ ದ ಕ್ಲಾಸ್. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ಕ್ವಶನನ್ನು ಫ್ರೇಮ್ ಮಾಡಿರೋದು ನಾನು, ಮತ್ತು ಅದರಿಂದ ಕ್ವಶನ್ ಆನ್ಸರ್ಸನ್ನು ತೆಗೆಯೋದು ಸೈನ್ಸಲ್ಲಿ. ಸೊ CETಗೆ ಯೂಸ್ಫುಲ್ ಆಗುತ್ತೆ. ಲೆಟ್ಸ್ ವಿ ಸ್ಟಾರ್ಟ್ ದ ಕ್ಲಾಸ್. The first question, all the animals life found in a specific area or a region is called dash. ಹಾಗಂದ್ರೆ ಏನಂತಾರೆ ಕನ್ನಡದಲ್ಲಿ, ಒಂದು ನಿರ್ದಿಷ್ಟ ಪ್ರದೇಶ ಅಥವಾ ಅಲ್ಲಿ ಕಂಡುಬರುವಂತಹ ಪ್ರಾಣಿಗಳು ಆ ಜೀವಿಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ. ಸಿ ದ ಆನ್ಸರ್. ಆಪ್ಷನ್ ಎ ಎಕೋಸಿಸ್ಟಮ್, ಆಪ್ಷನ್ ಬಿ ಫ್ಲೋರಾ, ಆಪ್ಷನ್ ಸಿ ಫಾನಾ, ಆಪ್ಷನ್ ಡಿ ನನ್ ಆಫ್ ದಿಸ್. ಇಲ್ಲಿ ಒಂದು ಪ್ರದೇಶದಲ್ಲಿ ಕಂಡುಬರುವಂತಹ ಪ್ರಾಣಿಗಳನ್ನೆಲ್ಲ ನಾವೇನಂತ ಕರಿತೀವಿ ಅಂತ. ಎಕೋಸಿಸ್ಟಮ್ ಅಂದರೆ ಪರಿಸರ ವ್ಯವಸ್ಥೆ, ಬಿ ಫ್ಲೋರಾ ಅಂದರೆ ಸಸ್ಯ ಸಂಕುಲ, ಫಾನಾ ಅಂದರೆ ಪ್ರಾಣಿ ಸಂಕುಲ, ನನ್ ಆಫ್ ದೀಸ್ ಅಂದರೆ ಯಾವುದೂ ಅಲ್ಲ. ಇಲ್ಲಿ ಪ್ರಾಣಿಗಳೆಲ್ಲ ಒಟ್ಟಾಗಿ ಕಂಡುಬರುವಂತಹ ಒಂದು ವ್ಯವಸ್ಥೆಯನ್ನು, ನಿರ್ದಿಷ್ಟ ಪ್ರದೇಶವನ್ನು ಫಾನಾ ಅಂತ ಕರಿತೀವಿ, ಪ್ರಾಣಿ ಸಂಕುಲ ಅಂತ ಕರಿತೀವಿ. ಓಕೆ, ಸೊ C is the answer. See the next question. These species of plants and animals which are found exclusively in a particular area called. ಈ ಜಾತಿಯ ಸಸ್ಯಗಳು ಮತ್ತು ಪ್ರಾಣಿಗಳು ಈ ಪ್ರದೇಶದಲ್ಲಿ ಮಾತ್ರ ಕಂಡುಬರುತ್ತದೆ. ಆಪ್ಷನ್ ಎ ಸ್ಪೀಸೀಸ್, ಆಪ್ಷನ್ ಬಿ ಪ್ರಾಜೆಕ್ಟ್ ಟೈಗರ್, ಆಪ್ಷನ್ ಸಿ ಎಂಡೆಮಿಕ್ ಸ್ಪೀಸೀಸ್, ಆಪ್ಷನ್ ಡಿ ನನ್ ಆಫ್ ದೀಸ್. ಅಂದರೆ ಒಂದು ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ಮಾತ್ರ ಕಂಡುಬರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ನಾವು ಏನಂತ ಕರಿತೀವಿ? ಪರ್ಟಿಕ್ಯುಲರ್ ಏರಿಯಾ. ದ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಫೌಂಡ್ ಎಕ್ಸ್ಕ್ಲೂಸಿವ್ಲಿ ಇನ್ ಎ ಪರ್ಟಿಕ್ಯುಲರ್ ಏರಿಯಾ ಆರ್ ಕಾಲ್ಡ್. ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳು. ಈಗ ಆಫ್ರಿಕನ್ ಎಲಿಫೆಂಟ್, ಅದು ಅದು ಕಿವಿ ತುಂಬ ದೊಡ್ಡದಾಗಿರುತ್ತೆ, ಅದು ಆಫ್ರಿಕಾದಲ್ಲಿ ಮಾತ್ರ ಕಂಡುಬರೋದು. ನಮ್ಮ ಇಂಡಿಯಾದಲ್ಲಿ ಬೇರೆ ಥರ ಇರುತ್ತೆ ಎಲಿಫೆಂಟ್. ಅದು ಒಂದು ಉದಾಹರಣೆ ಅಷ್ಟೇ. ಅದು ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ಕಂಡುಬರುವಂತಹ ಸಸ್ಯ ಇರ್ಬೋದು ಅಥವಾ ಪ್ರಾಣಿಗಳನ್ನು ನಾವು ಎಂಡಮಿಕ್ ಸ್ಪೀಸೀಸ್ ಅಂದರೆ ಸ್ಥಳೀಯ ಜಾತಿಯ ಜೀವಿಗಳು ಅಂತ ಕರಿತೀವಿ. ಇಲ್ಲಿ ಸ್ಪೀಸೀಸ್ ಅಂದರೆ ಜಾತಿ, ಪ್ರಾಜೆಕ್ಟ್ ಟೈಗರ್ ಅಂದರೆ ಹುಲಿ ಯೋಜನೆ, ಎಂಡಮಿಕ್ ಸ್ಪೀಸೀಸ್ ಅಂದರೆ ಸ್ಥಳೀಯ ಜಾತಿಯ ಪ್ರಾಣಿಗಳು ಮತ್ತು ಸಸ್ಯಗಳು, ನನ್ ಆಫ್ ದೀಸ್ ಅಂದರೆ ಯಾವುದೂ ಅಲ್ಲ. ಸೊ ಸ್ಥಳೀಯ ಜಾತಿಯ ಪ್ರಾಣಿಗಳು, ಸ್ಥಳೀಯ ಜಾತಿಗಳು ಅಂತ ಕರಿತೀವಿ ಎಂಡಮಿಕ್ ಸ್ಪೀಸೀಸ್ ಅಂದರೆ. ಆ ಪ್ರದೇಶದಲ್ಲಿ, ಆ ಲೋಕಲಲ್ಲಿ ಕಂಡುಬರುವಂತಹ ಆ ಸ್ಥಳೀಯ ಜೀವಿಗಳನ್ನು ನಾವು ಎಂಡಮಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಓಕೆ, ಸಿ ದ ಥರ್ಡ್ ಕ್ವಶನ್. ಎ ಗ್ರೂಪ್ ಆಫ್ ಪಾಪ್ಯುಲೇಷನ್ ವಿಚ್ ಆರ್ ಕೇಪಬಲ್ ಆಫ್ ಇಂಟರ್ಬ್ರೀಡಿಂಗ್ ಕಾಲ್ಡ್ ಡ್ಯಾಶ್. ಹಾಗಂದ್ರೆ ಏನರ್ಥ? ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯವಿರುವ ಒಂದು ಜನಸಂಖ್ಯೆಯ ಗುಂಪನ್ನು ನಾವೇನಂತ ಕರಿತೀವಿ? ಆಪ್ಷನ್ ಎ ನ್ಯಾಷನಲ್ ಪಾರ್ಕ್, ಆಪ್ಷನ್ ಬಿ ಡ್ರಾಟ್ಸ್, ಆಪ್ಷನ್ ಸಿ ಎಕೋಸಿಸ್ಟಮ್, ಆಪ್ಷನ್ ಡಿ ಸ್ಪೀಸೀಸ್. ನ್ಯಾಷನಲ್ ಪಾರ್ಕ್ ಅಂದರೆ ರಾಷ್ಟ್ರೀಯ ಉದ್ಯಾನ, ಡ್ರಾಟ್ಸ್ ಅಂದರೆ ಬರಗಾಲ, ಎಕೋಸಿಸ್ಟಮ್ ಅಂದರೆ ಪರಿಸರ ವ್ಯವಸ್ಥೆ, ಆಪ್ಷನ್ ಡಿ ಸ್ಪೀಸೀಸ್ ಅಂದರೆ ಜಾತಿಗಳು. ಅಂದರೆ ಒಂದು ಜೀವಿಯ ಗುಂಪು ಅದು ಸಂತಾನೋತ್ಪತ್ತಿ ಮಾಡುವಂತಹ ಸಾಮರ್ಥ್ಯವಿರೋದನ್ನ ಅವುಗಳನ್ನು ನಾವು ಜಾತಿಗಳು, ಸ್ಪೀಸೀಸ್ ಅಂತ ಕರಿತೀವಿ. ಆ ಜಾತಿಯ ಈಗ ಮನುಷ್ಯರೇ ಒಂದು ಜಾತಿ, ಪ್ರಾಣಿನೇ ಒಂದು ಜಾತಿ, ಸಸ್ಯನೇ ಒಂದು ಜಾತಿ, ಆ ರೀತಿಯಲ್ಲಿ ಅವೆಲ್ಲ ಸಂತಾನೋತ್ಪತ್ತಿ ಮಾಡೋದಕ್ಕೆ ಸಾಮರ್ಥ್ಯವಿರುವಂತಹ ಜೀವಿಗಳನ್ನೆಲ್ಲ ನಾವು ಸ್ಪೀಸೀಸ್ ಅಂತ ಕರಿತೀವಿ, ಜಾತಿಗಳು. ಸಿ ದ ನೆಕ್ಸ್ಟ್ ಕ್ವಶನ್, ಫೋರ್ತ್ ಕ್ವಶನ್. Animals are protected from any disturbance to them and their habitat called. ಹಾಗಂದ್ರೆ ಏನರ್ಥ? ಪ್ರಾಣಿಗಳು ಮತ್ತು ಅವುಗಳ ಆವಾಸ ಸ್ಥಾನಕ್ಕೆ ಯಾವುದೇ ತೊಂದರೆಯಾಗದಂತೆ ರಕ್ಷಿಸಲ್ಪಡುವ ಜಾಗವನ್ನು ನಾವೇನಂತ ಕರಿತೀವಿ?
ಈಗ ಕಾಡಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳು ಇರುತ್ತೆ. ಅದಕ್ಕೆ ಎಷ್ಟೊಂದು ಕಾಡಿನಲ್ಲಿರುವಂಥ ಕಾಡು ಜನರಿರ್ಬೋದು ಅಥವಾ ನಾವು ಕಾಮನ್ ಪೀಪಲ್ ಇರ್ಬೋದು, ಊರಲ್ಲಿರುವಂಥ ಜನಗಳು ತೊಂದರೆ ಕೊಡ್ತಾ ಇರ್ತೀವಿ. ನಮಗೆ ಏನೋ ಬೇಕು, ಆ ಕಾಡಿನಲ್ಲಿರುವ ಪ್ರಾಣಿಗಳನ್ನು ತಿನ್ನಬೇಕು ಬೇಟೆಯಾಡಿ ಅಂತನೋ, ಅಥವಾ ಮರಗಳು ನಮಗೆ ಔಷಧಿ ಮರಗಳು ಅಂತನೋ ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ ಕಾಡಿನೊಳಗೆ ಹೋಗಿ ಹೋಗಿ. ಆ ಥರ ಡಿಸ್ಟರ್ಬ್ ಮಾಡದೇ ಇರೋ ಥರ ಪ್ರೊಟೆಕ್ಟ್ ಮಾಡುವಂತಹ ಜಾಗವನ್ನು ಡಿಸ್ಟರ್ಬ್ ಆಗಬಾರ್ದು ಅಂತ ಸರ್ಕಾರದ ಜಾಗಗಳನ್ನು ಪ್ರೊಟೆಕ್ಟ್ ಮಾಡ್ತಿದೆ. ಅದನ್ನು ನಾವೇನಂತ ಕರಿತೀವಿ? ನ್ಯಾಷನಲ್ ಪಾರ್ಕ್. ಆಪ್ಷನ್ ಎ. ಆಪ್ಷನ್ ಬಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್. ಆಪ್ಷನ್ ಸಿ ಸ್ಪೀಸೀಸ್. ಆಪ್ಷನ್ ಡಿ ಬಯೋಸ್ಪಿಯರ್. ಇಲ್ಲಿ ನ್ಯಾಷನಲ್ ಪಾರ್ಕ್ ಅಂದರೆ ರಾಷ್ಟ್ರೀಯ ಉದ್ಯಾನ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಂದರೆ ವನ್ಯಜೀವಿ ಅಭಯಾರಣ್ಯ, ಸ್ಪೀಸೀಸ್ ಅಂದರೆ ಜಾತಿಗಳು, ಬಯೋಸ್ಪಿಯರ್ ಅಂದರೆ ಜೀವಗಳ. ಇಲ್ಲಿ ಆಪ್ಷನ್ ಆನ್ಸರ್ ಬಂದು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಂದರೆ ವನ್ಯಜೀವಿ ಅಭಯಾರಣ್ಯಗಳು. ಅಲ್ಲಿ ವನ್ಯಜೀವಿ ಅಂದರೆ ಕಾಡಿನಲ್ಲಿರುವಂತಹ ಜೀವಿಗಳನ್ನು ಸಂರಕ್ಷಣೆ ಮಾಡುವಂತಹ ಒಂದು ಪ್ರದೇಶ. ಆ ಕಾಡಿಗೆ ಯಾರು ಮನುಷ್ಯರು ಹೋಗುವ ಹಾಗಿಲ್ಲ, ಜೀವಿಗಳು ಮಾತ್ರ, ಕಾಡಿನ ಜೀವಿಗಳು ಮಾತ್ರ ಇರಬೇಕು. ಆ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡಿದೆ. ಅವುಗಳನ್ನು ವೈಲ್ಡ್ ಲೈಫ್ ಸ್ಯಾಂಚುರೀಸ್, ವನ್ಯಜೀವಿ ಅಭಯಾರಣ್ಯಗಳು ಅಂತಲೇ ಸರ್ಕಾರ ಗುರುತಿಸಿ ಅಲ್ಲಿಗೆ ಯಾವುದೇ ಮಾನವ ಒಳಗೆ ಹೋಗಬಾರ್ದು ಅಂತ ಕಂಡೀಷನ್ ಹಾಕಿದ್ದಾರೆ. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್. Areas reserved for wildlife where they can freely use the habitats and natural resources called. ಹಾಗಂದ್ರೆ ಏನರ್ಥ? ವನ್ಯಜೀವಿಗಳಿಗೆ ಮೀಸಲಾದ ಪ್ರದೇಶಗಳು ಮತ್ತು ಅಲ್ಲಿನ ಆವಾಸ ಸ್ಥಾನಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಮುಕ್ತವಾಗಿ ಬಳಸೋಕ್ಕೆ ಚಾನ್ಸ್ ಇದೆಯಾ? ಅವುಗಳನ್ನು ಏನಂತ ಕರಿತೀವಿ? ವೈಲ್ಡ್ ಲೈಫ್ ಸ್ಯಾಂಚುರೀಸ್, ನ್ಯಾಷನಲ್ ಪಾರ್ಕ್ಸ್, ಡ್ರಾಟ್ಸ್, ಡಿಫಾರೆಸ್ಟೇಷನ್. ಇಲ್ಲಿ ಆನ್ಸರ್ ಬಂದು ನ್ಯಾಷನಲ್ ಪಾರ್ಕ್. ಅಂದರೆ ವನ್ಯಜೀವಿಗಳಿಗೆ ಮೀಸಲಾದಂಥ ಪ್ರದೇಶಗಳನ್ನು, ಅಲ್ಲಿರುವಂತಹ ಆ ವನ್ಯಜೀವಿಗಳೇ ಆ ವಸ್ತುಗಳನ್ನು, ಪ್ರಾಣಿಗಳನ್ನು, ಮರಗಿಡಗಳನ್ನು ಬಳಸ್ಬೋದು. ಅಂತಹ ಈಗ ಏನು ಉದಾಹರಣೆ ಅಂದರೆ, ಈ ಕಾಡೊಳಗೆ ಕಾಡಿನ ಜನರಿರ್ತಾರೆ, ಏನಂತ ಕರಿತೀವಿ ಅವ್ರನ್ನ? ಕಾಡು ಜನರು. ಅವ್ರುಗಳಿರ್ತಾರೆ. ಅವ್ರುಗಳು ಆ ಕಾಡಿನ ಸಂಪನ್ಮೂಲವನ್ನು ಬಳಸ್ಬೋದಾ ಅಂತ. ಆ ರೀತಿ ಬಳಸೋದಕ್ಕೆ ಒಂದು ಅವಕಾಶವನ್ನು ಇದೆ. ಅದು ಎಲ್ಲಿ ಅಂತ. ವೈಲ್ಡ್ ಲೈಫ್ ಸ್ಯಾಂಚುರಿ ಅಂದರೆ ವನ್ಯಜೀವಿ ಅಭಯಾರಣ್ಯದಲ್ಲಿ ಅದು ನಡೆಯೋದಿಲ್ಲ. ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ. ಡ್ರಾಟ್ಸ್ ಅಂದರೆ ಬರಗಾಲ, ಡಿಫಾರೆಸ್ಟೇಷನ್ ಅಂದರೆ ಅರಣ್ಯನಾಶ. ಈ ನ್ಯಾಷನಲ್ ಪಾರ್ಕ್ ಇಸ್ ದ ಆನ್ಸರ್. ಯಾಕಂದರೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬುಡಕಟ್ಟು ಜನಾಂಗದವರು ಅಥವಾ ಕಾಡು ಜನರು ಅಲ್ಲಿನ ಸಂಪತ್ತನ್ನು ಬಳಸ್ಬೋದು ಅಂತ ಸರ್ಕಾರ ನಿಗದಿಪಡಿಸಿದೆ. ನ್ಯಾಷನಲ್ ಪಾರ್ಕಲ್ಲಿ ಮಾತ್ರ, ವೈಲ್ಡ್ ಲೈಫ್ ಸ್ಯಾಂಚುರಿನಲ್ಲಿ ಅಲ್ಲ. ಓಕೆ, ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅವ್ರು ಮೊದಲಿಂದ ಇರ್ತಾರೆ ಕಾಡಲ್ಲೇ, ಅವರು ಅಲ್ಲಿನ ಸಂಪತ್ತನ್ನು ಬಳಸ್ಕೋಬೋದು ಫ್ರೀಯಾಗಿ. ಸೊ ಬಿ ಇಸ್ ದ ಆನ್ಸರ್, ನ್ಯಾಷನಲ್ ಪಾರ್ಕ್. ಸಿ ದ ನೆಕ್ಸ್ಟ್ ಕ್ವಶನ್. ದ ಗವರ್ನಮೆಂಟ್ ಟು ಪ್ರೊಟೆಕ್ಟ್ ದ ಟೈಗರ್ಸ್ ಇನ್ ದೇರ್ ಕಂಟ್ರಿ ಕಾಲ್ಡ್. ತಮ್ಮ ದೇಶದಲ್ಲಿರುವಂತಹ ಹುಲಿಗಳನ್ನು ರಕ್ಷಿಸಲು ಸರ್ಕಾರ ಒಂದು ಕ್ರಮವನ್ನು ತೆಗೆದುಕೊಂಡಿದೆ. ಅದನ್ನು ಏನಂತ ಕರಿತೀವಿ? ಆಯಾಯ ದೇಶದಲ್ಲಿ, ಈಗ ನಮ್ಮ ಭಾರತ ದೇಶ, US ಇರ್ಬೋದು, ಅಮೇರಿಕಾ, ಆಸ್ಟ್ರೇಲಿಯಾ, ಈ ಥರ ಆಯಾ ದೇಶದಲ್ಲಿರುವಂತಹ ಟೈಗರ್ಗಳನ್ನು ಅಥವಾ ಬೇರೆ ಪ್ರಾಣಿಗಳನ್ನು, ಇಲ್ಲಿ ಟೈಗರ್ ಒಂದೇ ಕೊಟ್ಟಿದ್ದಾರೆ, ಬೇರೆದು ಇರ್ಬೋದು. ಆಯಾ ದೇಶಕ್ಕೆ ಮುಖ್ಯವಾಗಿರುವಂತಹ ಪ್ರಾಣಿಗಳನ್ನು ಸಂರಕ್ಷಿಸೋದಕ್ಕೆ ಒಂದೊಂದು ಕಾನೂನುಗಳನ್ನು ತೆಗೆದುಕೊಂಡಿದೆ. ಅದನ್ನು ಏನಂತ ಕರಿತೀವಿ? ಇಲ್ಲಿ ಟೈಗರನ್ನು ಸಂರಕ್ಷಿಸೋದಕ್ಕೆ ಆಪ್ಷನ್ ಎ ಪ್ರಾಜೆಕ್ಟ್ ಟೈಗರ್, ಆಪ್ಷನ್ ಬಿ ಪ್ರಾಜೆಕ್ಟ್ ಗವರ್ನಮೆಂಟ್, ಆಪ್ಷನ್ ಬಿ ಸಿ ಪ್ರಾಜೆಕ್ಟ್ ವೈಲ್ಡ್ ಲೈಫ್, ಆಪ್ಷನ್ ಡಿ ಪ್ರಾಜೆಕ್ಟ್ ಎಲಿಫೆಂಟ್. ಇಲ್ಲಿ ಟೈಗರನ್ನು ರಕ್ಷಿಸೋದಕ್ಕೆ ಆ್ಯಸ್ ಯೂಶುವಲ್ ಪ್ರಾಜೆಕ್ಟ್ ಟೈಗರೇ ಇರುತ್ತೆ, ಅದರ ಹೆಸರೇ. ಸೊ ಆನ್ಸರ್ ಈಸ್ ಪ್ರಾಜೆಕ್ಟ್ ಟೈಗರ್. ಈ ಪ್ರಾಜೆಕ್ಟ್ ಗವರ್ನಮೆಂಟ್ ಅಂತ ಆನ್ಸರ್ ಮಾಡೋಂಗಿಲ್ಲ, ಗವರ್ನಮೆಂಟ್ ಮಾಡಿದೆ ಅಂತ. ಸೊ ಹುಲಿ ಯೋಜನೆ ಅನ್ನೋದು ಹುಲಿಗಳ ಸಂರಕ್ಷಣೆಗೆ ಮಾಡಿರುವಂತಹ ಒಂದು ಯೋಜನೆ. ಇದೆಲ್ಲ ಆನ್ಸರ್ ಆಗೋದಿಲ್ಲ. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್. 7th one. Animals whose numbers are diminishing to a level that they might face extinction are known as. ಹಾಗಂದ್ರೆ ಏನರ್ಥ? ಇಲ್ಲಿ ಅಳಿವಿನಂಚಿನಲ್ಲಿರುವಷ್ಟು ಮಟ್ಟಕ್ಕೆ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಿದ್ರೆ ಅದನ್ನು ಏನಂತ ಕರಿತೀವಿ? ಅಂದರೆ ಪ್ರಾಣಿಗಳು ದಿನೇ ದಿನೆಗೆ, ಹುಲಿ ಆಗ್ಬೋದು, ಚಿರತೆ ಆಗ್ಬೋದು, ಸಾರಂಗ ಆಗ್ಬೋದು, ಇವೆಲ್ಲ ಇರ್ತವೆ ಕಾಡಲ್ಲಿ. ಆದರೆ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ ದಿನೇ ದಿನಕ್ಕೆ. ಅಂತಹ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ? ಆಪ್ಷನ್ ಎ ಎಕೋಸಿಸ್ಟಮ್, ಆಪ್ಷನ್ ಬಿ ಡ್ರಾಟ್ಸ್,
ಆಪ್ಷನ್ ಸಿ ಫ್ಲೋರಾ, ಆಪ್ಷನ್ ಡಿ ಎಂಡೇಂಜರ್ಡ್ ಅನಿಮಲ್ಸ್. ಇಲ್ಲಿ ಎಕೋಸಿಸ್ಟಮ್ ಅಂದರೆ ಪರಿಸರ ವ್ಯವಸ್ಥೆ, ಡ್ರಾಟ್ಸ್ ಅಂದರೆ ಬರಗಾಲ, ಫ್ಲೋರಾ ಅಂದರೆ ಸಸ್ಯ ಸಂಕುಲ, ಎಂಡೇಂಜರ್ಡ್ ಸ್ಪೀಸೀಸ್ ಅಂತೆ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಾಣಿಗಳು. ಹೌದು, ಇನ್ನೇನು ಅವುಗಳ ಸಂತತಿ ಕಡಿಮೆ ಆಗ್ತಿರುವಂತಹ ಜೀವಿಗಳನ್ನು ಎಂಡೇಂಜರ್ಡ್ ಅನಿಮಲ್ಸ್ ಅಂತ ಕರಿತೀವಿ, ಅಳಿವಿನ ಅಂಚಿನಲ್ಲಿರುವ ಪ್ರಾಣಿಗಳು. ಸೊ ಡಿ ಈಸ್ ದ ಆನ್ಸರ್. See the next question. The source book which keeps a record of all the endangered animals and plants called. ಹಾಗಂದ್ರೆ ಏನರ್ಥ? ಅಳಿವಿನ ಅಂಚಿನಲ್ಲಿರುವಂತಹ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳ ದಾಖಲೆಯನ್ನು ಇಡುವಂತಹ ಮೂಲ ಪುಸ್ತಕವನ್ನ ಏನೆಂದು ಕರೆಯುತ್ತಾರೆ? ಈಗ ನಿಮ್ಗೆಲ್ಲ ಈಗಿನ ಮಕ್ಕಳಿಗೆ ಗುಬ್ಬಚ್ಚಿ ನೀವು ನೋಡಿದಿರೋ ಏನೋ ಗೊತ್ತಿಲ್ಲ, ಗುಬ್ಬಚ್ಚಿ, ಕಾಗೆ, ಅದೇ ಥರ ಕೆಲವೊಂದು ಪಕ್ಷಿಗಳಿತ್ತು. ಈಗ ಗಂಡು ಬೇರುಂಡ ಪಕ್ಷಿ ಇತ್ತು ಅಂತ ನಾವು ನೋಡಿಲ್ಲ, ಕೇಳಿದ್ದೀವಿ. ಮೈಸೂರು ಮಹಾರಾಜರದ್ದು ಸಿಂಬಲ್ ಗಂಡು ಬೇರುಂಡ ಅಂತ. ಅದೆಲ್ಲ ಇತ್ತು ಅನ್ನೋದಕ್ಕೆ ಏನು ಆಧಾರ? ಒಂದು ಫೋಟೋ ತೆಗೆದಿಟ್ಟಿರ್ತಾರೆ, ಅದನ್ನು ಬುಕ್ಕಲ್ಲಿ ದಾಖಲೆ ಮಾಡಿಟ್ಟಿರ್ತಾರೆ. ಆ ರೀತಿ ದಾಖಲೆ ಫೋಟೋ ಇದೆ ಅಲ್ವಾ ಗಂಡು ಬೇರುಂಡ, ಅದು ಪಿಕ್ಚರು, ಅದು ಹೇಗಿತ್ತು ಅಂದರೆ ಅದು ಇರೋದಕ್ಕೆ ಅದ್ರ ಪಿಕ್ಚರು ಗೊತ್ತಿದೆ ನಮಗೆ. ಸೊ ಅದನ್ನು ಬುಕ್ಕಲ್ಲಿ ರೆಕಾರ್ಡಲ್ಲಿ ಇಡೋದಕ್ಕೆ ಪ್ರಾಣಿಗಳು ಅಥವಾ ಸಸ್ಯಗಳು ಎಷ್ಟೊಂದು 7 ಸುತ್ತಿನ ಮಲ್ಲಿಗೆ ಹೂವು, 7 ಸುತ್ತಿಂದು ಈ ರೀತಿ ಎಷ್ಟೊಂದು ಪ್ರಾಣಿಗಳಲ್ಲೂ ಅಷ್ಟೇ, ಸಸ್ಯಗಳಲ್ಲೂ ಅಷ್ಟೇ, ಗಿಡಮೂಲಿಕೆ ಸಸ್ಯಗಳು ಅದೆಲ್ಲ ಇತ್ತು ಅನ್ನೋದಕ್ಕೆ ಒಂದು ಬುಕ್ಕಲ್ಲಿ ರೆಕಾರ್ಡ್ ಇರುತ್ತೆ. ಆ ರೀತಿ ರೆಕಾರ್ಡ್ ಮಾಡಿರೋದನ್ನ ಏನಂತ ಕರಿತೀವಿ? ಮೈಗ್ರೇಷನ್, ಆಪ್ಷನ್ ಎ, ಆಪ್ಷನ್ ಬಿ ಸ್ಪೀಸೀಸ್, ಆಪ್ಷನ್ ಸಿ ರೀಸೈಕ್ಲಿಂಗ್, ಆಪ್ಷನ್ ಡಿ ರೆಡ್ ಡೇಟಾ ಬುಕ್. ಮೈಗ್ರೇಷನ್ ಅಂದರೆ ವಲಸೆ, ಸ್ಪೀಸೀಸ್ ಅಂದರೆ ಜಾತಿ, ರೀಸೈಕ್ಲಿಂಗ್ ಅಂದರೆ ಮರುಬಳಕೆ, ರೆಡ್ ಡೇಟಾ ಬುಕ್ ಅಂದರೆ ಕೆಂಪು ಡೇಟಾ ಪುಸ್ತಕ. ಇಲ್ಲಿ ವಸ್ತುಗಳು ಅಳಿವಿನಂಚಿನಲ್ಲಿರುವಂತಹ ಪುಸ್ತಕಗಳು ಪ್ರಾಣಿಗಳು ಅಥವಾ ಸಸ್ಯಗಳು ಇತ್ತು ಅಂತ ಒಂದು ಪುಸ್ತಕದಲ್ಲಿ ದಾಖಲೆ ಮಾಡಿಡೋದನ್ನು ನಾವು ರೆಡ್ ಡೇಟಾ ಬುಕ್ ಅಂತ ಕರಿತೀವಿ. ಆ ಬುಕ್ಕಲ್ಲಿ ಇರುತ್ತೆ ಪ್ರಾಣಿಗಳದ್ದು ರೆಡ್ ಡೇಟಾ ಬುಕ್ ಆಫ್ ಇಂಡಿಯನ್ ಎನಿಮಲ್ಸ್, ರೆಡ್ ಡೇಟಾ ಬುಕ್ ಆಫ್ ಇಂಡಿಯನ್ ಪ್ಲಾಂಟ್ಸ್ ಅಂತಲೇ ಇರುತ್ತೆ. ಅದೇ ಥರ ಪ್ರತಿ ದೇಶದಲ್ಲೂ ಆಯಾ ದೇಶದದ್ದು ರೆಡ್ ಡೇಟಾ ಬುಕ್ ಅಂತಲೇ ಇರುತ್ತೆ. ಆ ಬುಕ್ಕಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳು ಹಿಂದೆ ಇದ್ದಂಥವು, ಈಗ ಅಳಿವಿನಲ್ಲಿ ಅಂಚಿನಲ್ಲಿರುವಂತಹ ಪ್ರಾಣಿಗಳಾಗಿರ್ಬೋದು, ಸಸ್ಯಗಳು, ಅವುಗಳ ದಾಖಲೆ ಅದರಲ್ಲಿ ಸಿಗುತ್ತೆ. ಓಕೆ, ಸೊ ರೆಡ್ ಡೇಟಾ ಬುಕ್ ಈಸ್ ದ ಆನ್ಸರ್. ಸಿ ದ ನೆಕ್ಸ್ಟ್ ಕ್ವಶನ್. The movement of people or animals from one place to another is called. ಹಾಗಂದ್ರೆ ಏನರ್ಥ? ಜನರು ಅಥವಾ ಪ್ರಾಣಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸುವುದನ್ನು ಏನಂತ ಕರೀತಾರೆ? ಆಪ್ಷನ್ ಎ ಡಿಫಾರೆಸ್ಟೇಷನ್, ಆಪ್ಷನ್ ಬಿ ಸ್ಪೀಸೀಸ್, ಆಪ್ಷನ್ ಸಿ ಮೈಗ್ರೇಷನ್, ಆಪ್ಷನ್ ಡಿ ನನ್ ಆಫ್ ದೀಸ್. ಡಿಫಾರೆಸ್ಟೇಷನ್ ಅಂದರೆ ಅರಣ್ಯನಾಶ, ಬಿ ಸ್ಪೀಸೀಸ್ ಅಂದರೆ ಜಾತಿ, ಮೈಗ್ರೇಷನ್ ಅಂದರೆ ವಲಸೆ, ನನ್ ಆಫ್ ದಿಸ್ ಅಂದರೆ ಯಾವುದೂ ಅಲ್ಲ. ಇಲ್ಲಿ ಸಸ್ಯಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋಕ್ಕಾಗಲ್ಲ. ಮನುಷ್ಯರು ಅಥವಾ ಪ್ರಾಣಿಗಳು ಒಂದು ಜಾಗದಿಂದ ಮತ್ತೊಂದು ಕಡೆಗೆ ಸಂಪೂರ್ಣವಾಗಿ ಆ ಸ್ಥಳಕ್ಕೆ ಬದಲಾಗೋದನ್ನು, ಆ ಸ್ಥಳಕ್ಕೆ ಹೋಗೋದನ್ನು ನಾವು ಮೈಗ್ರೇಷನ್, ವಲಸೆ ಅಂತ ಕರಿತೀವಿ. ಈಗ ಒಂದು ಊರಲ್ಲಿ ಬರಗಾಲ ಬಂದರೆ ಆ ಊರನ್ನೇ ಬಿಟ್ಟು ಹೋಗ್ಬಿಡ್ತಾ ಇದ್ರು ಹಿಂದಿನ ಕಾಲದಲ್ಲಿ, ಅದನ್ನು ಸಹ ಕರೀತಾರೆ. ಅದೇ ಥರ ಈಗ ನೀವೇ ಎಕ್ಸಾಂಪಲ್ ನೋಡಬೇಕು ಅಂದರೆ ಕೆಲಸಕ್ಕೋಸ್ಕರ ಅಥವಾ ಉದ್ಯೋಗಕ್ಕೋಸ್ಕರ ಅಥವಾ ಶಿಕ್ಷಣಕ್ಕೋಸ್ಕರ ಈಗ ನಾವು ದೊಡ್ಡ ದೊಡ್ಡ ಸಿಟಿಗಳಿಗೆ ವಲಸೆ ಬಂದ್ಬಿಡ್ತೀವಿ. ಅಲ್ಲಿ ಕೆಲಸ ಸಿಕ್ಕ ತಕ್ಷಣ ಅಲ್ಲೇ ನೆಲೆ ಊರ್ಬಿಡ್ತೀವಿ. ಅದನ್ನು ಸಹ ಮೈಗ್ರೇಷನ್ ಅಂತ ಕರಿತೀವಿ. ಎಷ್ಟೊಂದು ನಮ್ಮ ಹಳ್ಳಿಗಳಿಂದ ನಾವು ಬೆಂಗಳೂರಿಗೆ, ದುಬೈಗೆ, ಬಾಂಬೆಗೆ ಅಲ್ಲಿಗೆ ಶಿಫ್ಟ್ ಆಗ್ತೀವಲ್ವಾ, ಅದನ್ನು ಸಹ ನಾವು ಮೈಗ್ರೇಷನ್ ಅಂತಾನೆ ಕರಿತೀವಿ, ವಲಸೆ ಹೋಗುವುದು ಅಂತ ಕರೀತಾರೆ. ಓಕೆ, ಸೊ ಸಿ ಈಸ್ ದ ಆನ್ಸರ್. ಸಿ ದ ಲಾಸ್ಟ್ ಕ್ವಶನ್. ರೀಸ್ಟೋರಿಂಗ್ ಆಫ್ ದ ಡೆಸ್ಟ್ರಾಯ್ಡ್ ಫಾರೆಸ್ಟ್ ಬೈ ಪ್ಲಾಂಟಿಂಗ್ ನ್ಯೂ ಟ್ರೀಸ್ ಕಾಲ್ಡ್. ಹಾಗಂದ್ರೆ ಏನರ್ಥ? ನಾಶವಾದ ಕಾಡುಗಳಲ್ಲಿ ಹೊಸ ಮರಗಳನ್ನು ನೆಡುವ ಮೂಲಕ ಪುನರ್ ಸ್ಥಾಪಿಸುವುದನ್ನು ಏನಂತ ಕರಿತೀವಿ? ಅಂದರೆ ಕಾಡಿನಲ್ಲಿರುವ ಮರಗಳನ್ನು ಕಟ್ ಮಾಡಿ ಅರಣ್ಯವನ್ನು ನಾಶ ಮಾಡಿಬಿಟ್ಟಿರ್ತೀವಿ, ಆದರೆ ಮತ್ತೆ ಅದೇ ಜಾಗದಲ್ಲಿ ಗಿಡಗಳನ್ನು ನೆಡೋದನ್ನು ನಾವೇನಂತ ಕರಿತೀವಿ? ಆಪ್ಷನ್ ಎ ರೀಫಾರೆಸ್ಟೇಷನ್, ಆಪ್ಷನ್ ಬಿ ಡಿಫಾರೆಸ್ಟೇಷನ್, ಆಪ್ಷನ್ ಸಿ ಎಕೋಸಿಸ್ಟಮ್, ಆಪ್ಷನ್ ಡಿ ಆಲ್ ಆಫ್ ದೀಸ್. ರೀಫಾರೆಸ್ಟೇಷನ್ ಅಂದರೆ ಅರಣ್ಯೀಕರಣ, ಡಿಫಾರೆಸ್ಟೇಷನ್ ಅಂದರೆ ಅರಣ್ಯ ನಾಶ, ಎಕೋಸಿಸ್ಟಮ್ ಅಂದರೆ ಪರಿಸರ ವ್ಯವಸ್ಥೆ, ಆಲ್ ಆಫ್ ದಿಸ್ ಅಂದರೆ ಎಲ್ಲವೂ.
ಈಗ ನಾವು ಭತ್ತವನ್ನು ಬೆಳೆದ್ಮೇಲೆ ತರಕಾರಿಯನ್ನು ಬೆಳೆದ್ಮೇಲೆ ಅದನ್ನ ಕಟ್ ಮಾಡಿದ್ಮೇಲೆ ಮತ್ತೆ ಅಲ್ಲಿ ಬೆಳಿತೀವಿ. ಅದೇ ಥರ ಅರಣ್ಯಕ್ಕೂ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅರಣ್ಯವನ್ನು ನಾಶ ಮಾಡಿದ್ಮೇಲೆ ಅದೇ ಜಾಗದಲ್ಲಿ ಮತ್ತೆ ಮರ ಗಿಡಗಳನ್ನು ಬೆಳೆದ್ರೆ ಎಷ್ಟು ಉಪಯೋಗ ಆಗುತ್ತಲ್ವ. ಅದೇ ಕಾನ್ಸೆಪ್ಟಲ್ಲಿ ಇದಿರೋದು ರೀಫಾರೆಸ್ಟೇಷನ್, ಮರು ಅರಣ್ಯೀಕರಣ. ಮತ್ತೆ ಅಲ್ಲಿ ಗಿಡಗಳನ್ನು ನೆಟ್ಟು ಅರಣ್ಯವನ್ನು ಬೆಳೆಸೋದನ್ನ ಮರು ಅರಣ್ಯೀಕರಣ ಅಂತ ಕರಿತೀವಿ. ಸೊ ಎ ಇಸ್ ದ ಆನ್ಸರ್. ಇದು ಆಗಬೇಕು. ಆಗೋದಕ್ಕೆ ನಾವು ಜನಗಳು ಸಹಕಾರ ನೀಡಬೇಕು. ಎಲ್ಲಿ ಮರಗಳನ್ನು ಕಡಿತೀವಿ ಮತ್ತೆ ಅಲ್ಲಿ ಆ ಮರಗಳನ್ನ ಉಪಯೋಗಿಸ್ಕೊಳ್ತೀವಿ, ಓಕೆ, ಮತ್ತೆ ಅಲ್ಲಿ ಇನ್ನೊಂದು ಗಿಡವನ್ನು ನೆಟ್ಟು ಮರವನ್ನಾಗಿ ಅಂದರೆ ಅರಣ್ಯವನ್ನು ನಾವು ಸೃಷ್ಟಿ ಮಾಡಬೇಕು. ಆವಾಗ ಮಾತ್ರ ಜೀವ ಸಂಕುಲ ಉಳಿಯೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಜೀವ ಸಂಕುಲ ಹಾಳಾಗುತ್ತೆ, ಪ್ರಾಣಿ ಸಂಕುಲನೂ ಹಾಳಾಗುತ್ತೆ. ಟೋಟಲ್ ಆಗಿ ಜೀವ ವ್ಯವಸ್ಥೆನೇ, ಎಕೋಸಿಸ್ಟಮೇ ಇಂಬ್ಯಾಲೆನ್ಸ್ ಆಗುತ್ತೆ. ಓಕೆ, ಇದಿಷ್ಟು ಈ ಪಾಠದಲ್ಲಿ ತೆಗೆದಿರುವಂತಹ ಕ್ವಶನ್ ಆ್ಯಂಡ್ ಆನ್ಸರ್ಸು. ನೆಕ್ಸ್ಟ್ ಕ್ಲಾಸಲ್ಲಿ 8th ಚಾಪ್ಟರನ್ನು ಡಿಸ್ಕಸ್ ಮಾಡೋಣ. ಇಲ್ಲಿಗೆ ಈ ಚಾಪ್ಟರ್ದು ಕಂಪ್ಲೀಟ್ ಆಗುತ್ತೆ. ವಿ ವಿಲ್ ಸಿ ಆನ್ ನೆಕ್ಸ್ಟ್ ಚಾಪ್ಟರ್, 8th ಚಾಪ್ಟರ್. ಓಕೆ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.